ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಊರಿಗೆ ಬಂದ ಯೋಧರೆಲ್ಲರೂ ವಾಪಸ್ ಆಗ್ತಿದ್ದಾರೆ. ಮದುವೆಯಾದವರು, ಮಕ್ಕಳನ್ನ ನೋಡೋಕೆ ಬಂದವರು, ಅಕ್ಕ ತಂಗಿ ಮದುವೆಗೆ ಬಂದವರೆಲ್ಲರೂ ಕೂಡ ದೇಶ ಸೇವೆಯೇ ಈಶ ಸೇವೆ ಅಂತ ಗಡಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯ ಸೇನೆ ಅಂದ್ರೇನೆ ಅದೊಂದು ಶಕ್ತಿ, ಅದೊಂದು ಧೈರ್ಯ. ಯುದ್ಧಕ್ಕೆ ನಿಂತ್ರೆ ಮಾಡು ಇಲ್ಲವೇ ಮಡಿ ಅನ್ನೋ ಛಲ. ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ವೀರಯೋಧರು ನಮ್ಮ ಭಾರತೀಯ ಸೈನಿಕರು. ದೇಶ ಸೇವೆ ಅಂತ ಬಂದ್ರೆ ಸಂತೋಷ, ಸಂಬಂಧಗಳನ್ನೆಲ್ಲ ಪಕ್ಕಕ್ಕಿಟ್ಟು ಕರ್ತವ್ಯದಲ್ಲಿ ನಿರತರಾಗ್ತಾರೆ. ಈಗ ಭಾರತ ಪಾಕಿಸ್ತಾನ ಮಧ್ಯೆಯೂ ಯುದ್ಧದ ಕಾರ್ಮೋಡ ಆವರಿಸಿದೆ. ಹೀಗಾಗಿಯೇ ಊರಿಗೆ ಬಂದಿದ್ದ ಯೋಧರೆಲ್ಲ ಕೆಲಸಕ್ಕೆ ವಾಪಸ್ ತೆರಳುತ್ತಿದ್ದಾರೆ. ಹೋಗಿಬಾ ಅಪ್ಪ ಗಡಿಗೆ ಕಳಿಸಿದ ಕಂದಮ್ಮ. ಇವರ ಹೆಸರು ಹನುಮಂತರಾಯ್ ಔಸೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದ ನಿವಾಸಿ. ಪತ್ನಿ ಗರ್ಭಿಣಿ ಅಂತ 1 ತಿಂಗಳು ರಜೆ ಹಾಕಿ ಊರಿಗೆ ಬಂದಿದ್ರು. ಪತ್ನಿ 1 ವಾರದ ಹಿಂದಷ್ಟೇ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಹೀಗಾಗಿ ಕರುಳ ಕುಡಿಯನ್ನ ಸರಿಯಾಗಿ ಮುದ್ದಾಡುವುದಕ್ಕೂ ಆಗಿರಲಿಲ್ಲ. ಅಷ್ಟರಲ್ಲಾಗಲೇ ಸೇನೆಯಿಂದ ಕಾಲ್ ಬರ್ತಿದ್ದಂತೆ ಸೇವೆಗೆ ವಾಪಸ್ ಆಗಿದ್ದಾರೆ. ಜಾತ್ರೆಗೆ ಬಂದಿದ್ದ 16 ಯೋಧರು ವಾಪಸ್. ಇವರೆಲ್ಲ ಊರ ಜಾತ್ರೆಗೆ ಅಂತ ಬಂದಿದ್ದ 16 ಮಂದಿ ಯೋಧರು. ವಿಜಯಪುರದ ಹುಲ್ಲೂರು ತಾಂಡಾದ ನಿವಾಸಿಗಳು. ವರ್ಷಕ್ಕೊಮ್ಮೆ ನಡೆಯೋ ಊರ ಹಬ್ಬವನ್ನ ಕಣ್ತುಂಬಿಕೊಳ್ಳೋಕೆ ಅಂತ ಸ್ವಗ್ರಾಮಕ್ಕೆ ಬಂದಿದ್ರು. ಆದರೆ ಪಾಪಿ ಪಾಕಿಸ್ತಾನದ ಕಿರಿಕಿನಿಂದಾಗಿ ದೇಶ ರಕ್ಷಣೆಗೆ ಹಾಜರಾಗುವಂತೆ ಸೇನೆಯಿಂದ ಕರೆ ಬಂದಿದೆ. ಹೀಗಾಗಿ ಜಾತ್ರೆಯ ಸಂಭ್ರಮವನ್ನ ಸೈಡ್ಗಿಟ್ಟು ಕರ್ತವ್ಯಕ್ಕೆ ಹೊರಟಿದ್ದಾರೆ. ಊರಿನವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿ ಬೀಳ್ಕೊಟ್ಟಿದ್ದಾರೆ. ಕದನ ವಿರಾಮದ ಮಧ್ಯೆಯೂ ಪಾಕ್ ಕಿರಿಕ್ ಶುರು ಮಾಡಿದೆ. ಹೀಗಾಗಿ ಸೇನೆಯಿಂದ ತುರ್ತು ಕರೆ ಬರ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಯೋಧ ಅಶೋಕ್ ಸೇವೆಗೆ ವಾಪಸ್ಸಾಗಿದ್ದಾರೆ. ಹುಟ್ಟೂರು ಬಿಟ್ಟು ಹೊರಡುತ್ತಿದ್ದಂತೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿ ಯುದ್ಧದಲ್ಲಿ ಗೆದ್ದು ಬನ್ನಿ ಅಂತ ಹರಸಿ ಹಾರೈಸಿದ್ದಾರೆ. ತಂಗಿ ಮದುವೆಗೆ ಬಂದಿದ್ದ ಅಣ್ಣ ಕರ್ತವ್ಯಕ್ಕೆ ಹಾಜರು. ಇನ್ನೂ ಖುಷಿಯಾಗಿ ತಂಗಿ ಮದುವೆ ಮಾಡೋಣ ಅಂತ ಬಂದಿದ್ದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದ ಯೋಧ ಬಸವಕಿರಣ್ ಬಿರಾದರ ಮತ್ತೆ ಕೆಲಸಕ್ಕೆ ರಿಟರ್ನ್ ಆಗಿದ್ದಾರೆ. ನಮ್ಮ ಸೈನಿಕರು ಉಗ್ರರನ್ನ ಮಟ್ಟ ಹಾಕಿ ಜಯಶೀಲರಾಗ್ತಾರೆ ಅಂತ ಯೋಧನ ಸಹೋದರಿ ಶುಭ ಹಾರೈಸಿದ್ರು. ಮುಂಚೆನೆ ಕರೆ ಬಂದ ತಕ್ಷಣ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಳಿಕೊಟ್ಟಿದ್ದೀವಿ. ಪಂಜಾಬ್ ಬಾರ್ಡರ್ ನಲ್ಲಿ ಅವ ಕಾರ್ಯನಿರ್ವಹಿಸ್ತಾ ಇದ್ದ. ಇವಾಗ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಯೋಧರೆಲ್ಲರೂ ಯಶಸ್ವಿಗೊಳ್ತಾರಂತಕ್ಕಂಥ ನಂಬಿಕೆ ನಮಗಿದೆ. ಗಡಿಯಲ್ಲಿ ಯುದ್ಧದ ಸನ್ನಿವೇಶ ನಿರ್ಮಾಣವಾಗ್ತಿದ್ದಂತೆ ಮಾಜಿ ಸೈನಿಕರು ಕೂಡ ಯುದ್ಧಕ್ಕೆ ನಾವು ರೆಡಿ ಅಂತಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಗ್ರಾಮದಲ್ಲಿ ಸೇರಿದ 10 ಮಾಜಿ ಸೈನಿಕರು ನಮ್ಮ ಅಗತ್ಯ ಇದ್ರೆ ಇವತ್ತೇ ದೇಶ ಸೇವೆಗೆ ಹೊರಡಲು ಸಿದ್ಧ ಎಂದಿದ್ದಾರೆ. ಬೆಳಗಾವಿಯ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದ 4 ಯೋಧರು ಸೇವೆಗೆ ವಾಪಸ್ ಹೊರಟಿದ್ದಾರೆ. ಕಳೆದ ವಾರವಷ್ಟೇ ಉಮೇಶ್ ಹುಡೇದ್, ಸಂಗಮೇಶ್ ಹುಡೇದ್ ಹಾಗೂ ಶಿವರಾಜ್ ಚಿಕ್ಕನ್ನವರ ಅನ್ನೋರ ಮದುವೆಯಾಗಿತ್ತು. ಹೀಗಾಗಿ ಅರಶಿಣದ ಮೈ ಇನ್ನೂ ಆರಿರಲಿಲ್ಲ. ಆದರೆ ದೇಶ ಸೇವೆಯೇ ಈಶ ಸೇವೆ ಅಂದ್ಕೊಂಡವರು ಗಡಿಯತ್ತ ಮರಳಿದ್ದಾರೆ. ಮೇ 1ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸೈನಿಕ ಜಯಂತ್ ಮದುವೆ ನಡೆದಿತ್ತು. ಹೀಗಾಗಿ ಹನಿಮೂನ್ಗೆ ಅಂತ ಊಟಿಗೆ ಹೊರಟಿದ್ರು. ಆದರೆ ಸೇನೆಯಿಂದ ಬುಲಾವ್ ಬಂದಿದ್ರಿಂದ ಹನಿಮೂನ್ ಟ್ರಿಪ್ ಬಿಟ್ಟು ದೇಶ ಸೇವೆಗೆ ಹಾಜರಾಗಿದ್ದಾರೆ. ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು ಅನ್ನೋ ಕೂಗು ಕೂಡ ಇಡೀ ದೇಶದಲ್ಲಿ ಮೊಳಗ್ತಿದೆ. ಆದರೆ ಯಾದಗಿರಿಯ ರಾಜನಕೊಳ್ಳೂರ ಗ್ರಾಮದ ಮೀರ್ ಸಾಬ್ ಎಂಬಾತ ಪಾಕ್ ಪರ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದ್ದ. ಇದನ್ನ ನೋಡಿದ ಜನ ರೊಚ್ಚಿಗೆದ್ದಿದ್ದಾರೆ. ಆತನ ಎಗ್ ರೈಸ್ ಅಂಗಡಿಗೆ ಬೆಂಕಿ ಇಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಓದಲು ಹೋಗಿದ್ದ ಕರ್ನಾಟಕದ 13 ಯುವಕರು ವಾಪಸ್ಸಾಗಿದ್ದಾರೆ. ಗಡಿಯಲ್ಲಿ ಯುದ್ಧದ ಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಚನ್ನಪಟ್ಟಣದ ಯುವಕ ಹರ್ಷಿತ್ ಜೊತೆ ಇನ್ನೂ 13 ಜನ ವಾಪಸ್ ಬಂದಿದ್ದಾರೆ. ಹುತಾತ್ಮ ಯೋಧನಿಗೆ ಕಣ್ಣೀರ ವಿದಾಯ. ದೇಶ ರಕ್ಷಣೆಗೆ ಎದೆಯೊಡ್ಡಿ ನಿಂತಿದ್ದ ವೀರಯೋಧ ಮುರಳಿ ನಾಯಕ್ ಮೊನ್ನೆಯಷ್ಟೇ ಹುತಾತ್ಮರಾಗಿದ್ರು. ಹೀಗಾಗಿ ಇಂದು ಹುಟ್ಟೂರಿನಲ್ಲಿ ಅಂತಿಮ ನಮನ ಸಲ್ಲಿಸಲಾಯಿತು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ನೀಡಿ ಹುತಾತ್ಮ ಯೋಧನ ದರ್ಶನ ಪಡೆದರು. ನಂತರ ನಡೆದ ಅಂತಿಮ ಮೆರವಣಿಗೆಗೆ ಜನಸಾಗರವೇ ಸೇರಿತ್ತು.
ಭಾರತೀಯ ಸೇನೆಯನ್ನ ಬೆಂಬಲಿಸಿ ರಾಜ್ಯ ಬಿಜೆಪಿ ನಾಯಕರು ತಿರಂಗಾ ಯಾತ್ರೆ ನಡೆಸಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಎನ್ಟಿಐ ಮೈದಾನದಿಂದ ಸಹಕಾರ ನಗರದ ಗಣೇಶ ಗುಡಿಯವರೆಗೆ ತಿರಂಗ ಯಾತ್ರೆ ಮಾಡಿದ್ರು. ಒಟ್ನಲ್ಲಿ ಇಂಡೋ ಪಾಕ್ ಮಧ್ಯೆ ಸಾವಿನ ಕಾರ್ಮೋಡ ಆವರಿಸಿದ್ದು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.